ಭಾಳ ಪ್ರಮುಖವಾಗಿ ಈಗ ಜನಾಂಗದ ಮೇಲೆ ಪರಿಣಾಮ ಬೀರತಕ್ಕಂಥ ದೇಶಾದ್ಯಂತ ನಡೆದಂಥ ನೀಟ್ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಒಂದು ಗಂಭೀರವಾದ ವಿಷಯ. ಸುಮಾರು 22-23 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸನ್ನು ಹೊತ್ತು ರಾತ್ರಿ ಹಗಲಿನದಿ ತಯಾರಿಯನ್ನು ನಡೆಸಿ ಪರೀಕ್ಷೆಯನ್ನು ಬರೆದು ಈ ಪತ್ರಿಕಾ ಸೋರಿಕೆಯಿಂದ ಗಂಭೀರ ಲೋಪ ಆಗಿರತಕ್ಕಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆ ಕುಸಿದು ಬಿದ್ದು ಕೇಂದ್ರ ಸರ್ಕಾರ ಈ ವೈಫಲ್ಯವನ್ನು ಹೊತ್ತುಕೊಳ್ಳಬೇಕಾಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇಂಥ ಹಗರಣಗಳು ಇದು ಮೊದಲಲ್ಲ, ಪದೇ ಪದೇ ಆಗ್ತಾ ಇದೆ. 20ನೇ ಇಸುವಿಂದ ಶುರುವಾಗಿ 3-4 ಸಾರಿ ಈ ಒಂದು ಸೋರಿಕೆ ಆಗಿರ್ತಕ್ಕಂಥದ್ದು ಇದು ಗಂಭೀರ ವಿಷಯ. ಇವತ್ತು ಮತ್ತೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇದೆಲ್ಲ ರದ್ದು ಮಾಡಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಪರೀಕ್ಷೆ ಬರೆಸ್ಬೋದು, ಆದರೆ ಜನರ ಭರವಸೆಯನ್ನು ಸರಿಪಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನೋದು ಮುಖ್ಯವಾದ ವಿಚಾರ. ಆತಂಕದಲ್ಲಿ ಮಕ್ಕಳನ್ನ ದೂಡಿರ್ತಕ್ಕಂಥದ್ದು. ಕಳೆದ ಸಲ ಸೋರಿಕೆ ಆದಂಥ ಸಂದರ್ಭದಲ್ಲಿ ನಾವು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ತನಿಖೆಗೆ ವ್ಯವಸ್ಥೆಯನ್ನು ಆದೇಶವನ್ನು ಮಾಡಿ ಇವತ್ತು ನಿಮ್ಮಲ್ಲಿ ನನ್ನ ಪ್ರಶ್ನೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ, ಆ ಒಂದು ತನಿಖೆಯ ಹಂತ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳೋದನ್ನು ಅವರು ಹೇಳಬೇಕು. ಮತ್ತು ಯಾರಿಗೆ ಇದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಯಾವ ಒಬ್ಬನಿಗೂ ಕೂಡ ಈ 3-4 ಸಾರಿ ಆಗಿರ್ತಕ್ಕಂಥ ಸೋರಿಕೆಯಲ್ಲಿ ಯಾರ ಮೇಲೂ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಸರ್ಕಾರ. ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ. ಒಂದು ವೇಳೆ ಅವರ ಮೇಲೆ ಕಠಿಣವಾದ ಕ್ರಮಗಳು ಆಗ್ತಾ ಇದ್ರೆ ಮುಂದಿನ ಸೋರಿಕೆಗಳು ಆಗದಿರಲಿಕ್ಕೆ ಸಾಧ್ಯ ಆಗ್ತಿತ್ತೋ ಏನೋ ಅನ್ನುವಂಥ ಮುಖ್ಯ ಅಲ್ಲ. ಆದರೆ ಇದು ನಾವು ಕೇಳಬೇಕಾದ ಪ್ರಶ್ನೆ. ಇವತ್ತು ಸರ್ಕಾರಿ ಏಜೆನ್ಸಿನ ತನಿಖೆ ಮಾಡ್ತಾರೆ ಅಂತ ಹೇಳ್ತಾರೆ, ಮಾಡಲಿ. ಆದರೆ ಇವತ್ತು ಕೋಚಿಂಗ್ ಸೆಂಟರ್ಗಳಿದೆ, IAS IPS ಅಧಿಕಾರಿಗಳ ನಿವೃತ್ತ ಇರುವುದು, ಸರ್ಕಾರದ ಮಂತ್ರಿಗಳ ಒಂದು ಬೆಂಬಲದಲ್ಲಿರ್ತಕ್ಕಂಥ ಈ ತರಬೇತಿ ಸಂಸ್ಥೆಗಳು, ಅಲ್ಲಿ ಕೂಡ ಮಾಫಿಯಾಗಳು ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಆ ಒಂದು ತರಬೇತಿ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾದ ಅಂಶ. ಸರ್ಕಾರದ ಈ ಒಂದು ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರದ ಶಿಕ್ಷಣ ಸಚಿವರು ಅವರು ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡಲಿಕ್ಕೂ ತಯಾರಾಗಲಿಲ್ಲ. ಬಹುಶಃ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಉಚಿತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ದುಃಖದ ವಿಚಾರ ಏನಂತ ಹೇಳಿದ್ರೆ, ಈಗ ಸಾಕಷ್ಟು ಸಾರಿ ಮಂತ್ರಿಗಳು ಅವರ ಡಿಗ್ರಿ ಅವರಿಗೆ ಗೊತ್ತಿಲ್ಲ ಕೆಲವು ಜನರಿಗೆ. ಇದು ನಾನು ಈಗಿನ ವರ್ತಮಾನ ಸಂದರ್ಭದ ದೇಶದ ಪರಿಸ್ಥಿತಿಯನ್ನು ನಾನು ಸ್ವಲ್ಪ ಹೇಳಬೇಕಾಗಿದೆ. ಕೆಲವು ಮಂತ್ರಿ ಆದವರಿಗೆ ಅವರಿಗೆ ಡಿಗ್ರಿ ಏನು ಅಂತ ಅವರಿಗೆ ಗೊತ್ತಿಲ್ಲದಂಥ, ಮುಖ್ಯಮಂತ್ರಿ ಆದದ್ದು ಡಿಗ್ರಿ ಏನು ಅಂತ ಗೊತ್ತಿಲ್ಲದಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿದೆ. ನೀಟ್ ಪರೀಕ್ಷೆಯ ಬಗ್ಗೆ ಅವರಿಗೆ ಏನು ಹೇಳಬೇಕು? ಆದ್ದರಿಂದಾಗಿ ಇವತ್ತು ಹಗಲಿರಲು ಕಷ್ಟಪಟ್ಟು ಓದ್ತಿದ್ದ ಮಕ್ಕಳಿಗೆ ಇದೊಂದು ರೀತಿಯ ಆಘಾತ ಆಗಿದೆ ಅನ್ನತಕ್ಕಂಥದ್ದನ್ನು ನಾವು ಈ ನಿಷ್ಪಕ್ಷ ತನಿಖೆ ಆಗಬೇಕು ಅಂತ ಹೇಳ್ತೀವಿ. ಆದರೆ ಹಿಂದೆ ನಿಷ್ಪಕ್ಷ ತನಿಖೆ ಆಗಿಲ್ವೇ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. CBI ತನಿಖೆಗೆ ಹಾಕಿದ್ದಾರೆ. ಸರ್ಕಾರದ ಏಜೆನ್ಸಿಯ ಬಗ್ಗೆಯನ್ನು ಕೂಡ ಜನರಿಗೆ ನಂಬಿಕೆ ಕಡಿಮೆ ಆದಂಥ ಈ ಕಾಲ ಸ್ಥಿತಿಯಲ್ಲಿ ಬಹುಶಃ ಒಂದು ಸರಿಯಾದಂಥ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕನಸಿನ ಮೇಲೆ ಗದಾಪ್ರಹಾರ ಮಾಡಿರುವ ಕೇಂದ್ರ ಸರ್ಕಾರ ಮುಂದಿನ ದಿನಗಳ ಯುವಜನತೆಗೆ ಗದಾಪ್ರಹಾರ ಮಾಡಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಒಂದು ಯುವಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪರೀಕ್ಷೆಯನ್ನು ರಕ್ಷಿಸಲಾಗದ ಸರ್ಕಾರ ಇವುಗಳ ಭವಿಷ್ಯವನ್ನು ಹೇಗೆ ರಕ್ಷಿಸ್ತದೆ ಅಂತಕ್ಕಂಥದ್ದು ಕೂಡ ನಾವು ಮೊಟ್ಟಮೊದಲು ತಿಳಿಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.